ಎಲ್ರಿಗೂ ನಮಸ್ಕಾರ. ಈ ವೇದಿಕೆಯಲ್ಲಿ ಹಾಜರಿದ್ದ ನಮ್ಮ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಂದ ನಮ್ಮ ನೆಚ್ಚಿನ ಸೋಮಶೇಖರ್ ರಜಪೂತ್ ಸರ್, ಅದೇ ರೀತಿಯಾಗಿ ಸಂಪನ್ಮೂಲ ವಕೀಲರಾದ ಗೋವಿಂದ ಸರ್ ಅವರೇ, ಮತ್ತು ಇತರೆ ಗಣ್ಯ ವಕೀಲರಾದ ನಮ್ಮ ಮಹಿಳಾ ವಕೀಲರಾದ ಹಿರಿಯ ಮಹಿಳಾ ವಕೀಲರಾದ ಮೇಡಮ್ ಅವರೇ, ಎಲ್ಲರಿಗೂ ಮುಗಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಧರ್ಮಸ್ಥಳ ಕ್ಷೇತ್ರದ ಈ ಒಂದು ಸಂಘಟನೆ ಯೋಜನಾ ಮ್ಯಾನೇಜರ್ ಅವರಿಗೆ ವಂದನೆಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನೇನು ಎರಡು ಮಾತಾಡಬೇಕು ಅಂತ ಹೇಳಿದ್ದೀನಿ ಅಂದರೆ, ಮಹಿಳೆ ಜವಾಬ್ದಾರಿ ಬಗ್ಗೆ ಮಾತಾಡ್ಬೇಕಿದ್ದೀನಿ. ಮಹಿಳೆಯರ ಜಾಗೃತಿ ಅಂದರೆ ಏನು, ಮಹಿಳೆಯರಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಅವುಗಳನ್ನ ಹೇಗೆ ನಿಭಾಯಿಸಬೇಕು, ಮಹಿಳೆಯರ ತೊಂದರೆಗಳಂದ್ರೆ ಯಾವ್ದಾದ್ರು ಗೊತ್ತಿರೋದಿಲ್ಲ. ಕೆಲವರು ಮಹಿಳೆಯರಿಗೆ ನಮಗೇನು ನಮ್ಮ ಹಕ್ಕುಗಳು ಯಾವುವು, ನಮಗೆ ಯಾವ ರೀತಿ ಕಾನೂನಲ್ಲಿ ಅವಕಾಶಗಳಿದ್ದಾವೆ, ಕಾನೂನಲ್ಲಿ ಯಾವ್ದನ್ನ ಸರಿಪಡಿಸ್ಕೊಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಒಂದೆರಡು ಮಾತನಾಡಬೇಕು ಅಂತ ನಾನು ಅದೇ ರೀತಿ ಮಹಿಳೆಯರಿಗೆ ಮೊದಲನೇದಾಗಿ ಮಹಿಳೆಯರ ವಿರುದ್ಧ ನಡೆಯುವ ಸಾಮಾನ್ಯ ದೌರ್ಜನ್ಯಗಳು ಯಾವ್ಯಾವ ಅಂತಂದರೆ, ಫಸ್ಟ್ ಮೊದಲನೇದಾಗಿ ಮನೇಲಿ ಶುರುವಾಗುತ್ತೆ. ಮನೇಲಿ ಯಾವ ರೀತಿ ಶುರುವಾಗುತ್ತೆ, ಈಗ ಒಂದು ಹೆಣ್ಣು ಗಂಡು ಅನ್ನೋದು ಈಕ್ವಾಲಿಟಿ ಈಗ ಬಂದಿದೆ. ಮೊದಲೆಲ್ಲ ಯಾವ ರೀತಿ ದೌರ್ಜನ್ಯ ನಡೆದಿದೆ ಅಂತ ಇತಿಹಾಸದಲ್ಲಿ ತಾವು ಓದಿ ತಿಳ್ಕೊಂಡಿರ್ತೀರಾ ಮತ್ತು ಕೇಳಿ ತಿಳ್ಕೊಂಡಿರ್ತೀರಾ. ಅದೇ ರೀತಿಯಾಗಿ ಈ ಮನೆಯಲ್ಲಿ ಯಾವ ರೀತಿಯಾಗಿ ಗೃಹ ಹಿಂಸೆ, ಡೊಮೆಸ್ಟಿಕ್ ವೈಲೆನ್ಸ್, ಕಸ ಗುಡಿಸಿಲ್ಲ, ಅತ್ತೆ ಮಾವ ಬೈತಾರೆ, ಅಪ್ಪ ಅಮ್ಮ ಬೈತಾರೆ, ಸರಿಯಾಗಿ ಬಟ್ಟೆ ಹಾಕಿಲ್ಲ, ಏನೋ ಒಂದು ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಹಿಂಸೆ ಗೃಹ ಹಿಂಸೆ ಇದ್ರಲ್ಲಿ ಬರುತ್ತೆ, ಕ್ಯಾಟಗರಿ ಬರುತ್ತೆ. ಇದೇ ರೀತಿಯಾಗಿ ಪೋಕ್ಸೋ ಒಂದು ದೊಡ್ಡ ಪಿಡುಗಾಗಿ ನಮಗೆ ಬಂದಿದೆ. ಈ ಪೋಕ್ಸೋ ಕೇಸ್ಗಳಲ್ಲಿ ಸ್ಕೂಲಲ್ಲಿ ಏನು 18 ವರ್ಷಕ್ಕಿಂತ ಕೆಳಮಟ್ಟದ ಮಕ್ಕಳೇನಿದ್ದಾರೆ, ಈಗ ಯಾರೋ ಲವ್ ಮಾಡೋದು ಮತ್ತು ಜೊತೆ ಹೋಗೋದು ಮತ್ತು ಯಾರೋ ಒಂದು ಆಮಿಷಗಳಿಗೆ ಬಲಿ ಆಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ KGF ಅಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಿದ್ದಾವೆ. ತಾವೆಲ್ಲ ತಾಯಂದಿರು ಏನಿದ್ದೀರಾ, ತಮ್ಮ ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ 18 ವರ್ಷ ಮದುವೆ ಮಾಡೋದಾಗಲಿ ಮತ್ತು ಬೇರೆಯವ್ರ ಜೊತೆ ಪ್ರೀತಿ ಮಾಡೋದಾಗಲಿ ಬೇರೆ ರೀತಿಯಲ್ಲಿ ಯಾವುದೇ ಆಮಿಷಗಳಿಗೆ ಬಲಿಯಾಗೋದು ಬೇಡ. ದಯಮಾಡಿ ಅವರೆಲ್ಲ ಹೇಳಿ. ಮತ್ತು ನಮ್ಮಲ್ಲಿ ಸುಮಾರು ಕೇಸಸ್ ಏನಾದ್ರು ಪೆಂಡಿಂಗ್ ಆಗ್ತಿದ್ದಾವೆ, ಅವುಗಳನ್ನ ಟ್ರೇಸ್ ಮಾಡ್ತಿದ್ದೀವಿ. ಆದರೂ ಸಹ ಪೋಕ್ಸೋ ಕೇಸಸ್ ಜಾಸ್ತಿ ಆಗ್ತಾ ಇದ್ದಾವೆ. ಮತ್ತು ಏನು ಪೋಕ್ಸೋ ಕೇಸಸ್ ಆಗೋದ್ರಿಂದ ಏನು ಸಮಸ್ಯೆ ಆಗಿದೆ ಅಂದರೆ, ಅವಳಿಗೆ ಗರ್ಭಿಣಿ ಆಗ್ತಾಳೆ, ಗರ್ಭಿಣಿ ಆಗ್ತಾಳೆ. ಗರ್ಭಿಣಿ ಆದಾಗ ಆಕೆಗೆ ಮಗು ಇರುವಂತಹ ಶಕ್ತಿ ಇರೋದಿಲ್ಲ, ಮೆಂಟಲಿ ಮತ್ತು ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗ್ತದೆ. ಮಗುಗೂ ಸಮಸ್ಯೆ ಆಗುತ್ತೆ ಮತ್ತು ತಾಯಿಗೂ ಸಮಸ್ಯೆ ಆಗುತ್ತೆ, ಬೆಳವಣಿಗೆಯಲ್ಲಿ ತೊಂದರೆ ಆಗುತ್ತೆ. ಅದೇ ರೀತಿಯಾಗಿ ಸಮಾಜದಲ್ಲಿ ಅವಮಾನ, ನಿಂದನೆ ಮತ್ತು ತೊಂದರೆಗಳಿಗೆ ಒಳಗಾಗ್ತೀರ. ಈ ರೀತಿ ಕಡಿಮೆ ವಯಸ್ಸಲ್ಲಿ ಆಗಿ ಮಕ್ಕಳಾಗಿ ಮತ್ತು ಸಮಾಜದಲ್ಲಿ ಪೋಕ್ಸೋ ಕೇಸ್ ಆಗುತ್ತೆ. ಯಾರು ಹೋದ ಇರ್ತಾನೆ ಆ ವ್ಯಕ್ತಿ ಮೇಲೆ ಕೇಸ್ ಆಗುತ್ತೆ. ಅಕ್ಕಪಕ್ಕ ಮನೆಯಲ್ಲಿ ಪೊಲೀಸ್ ವತಿಯಿಂದ ಏನು ಸುಮ್ಮನೆ ಇರೋದಿಲ್ಲ. ಅಕ್ಕಪಕ್ಕ ಮನೆಯವರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗುತ್ತೆ, ಈ ರೀತಿ ಮಾತುಗಳು ಬರುತ್ತೆ. ಸಮಾಜದಲ್ಲಿ ಕಷ್ಟ ಆಗುತ್ತೆ. ದಯಮಾಡಿ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ತಾವು ಪೋಕ್ಸೋ ಕೇಸಸ್ ಮತ್ತು ಚೈಲ್ಡ್ ಮ್ಯಾರೇಜ್ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ 2 ಕೇಸ್ ಆಗಿದೆ. ತಂದೆ ತಾಯಿಗಳೇ ಮದುವೆ ಮಾಡಿದ್ದಾರೆ ಚಿಕ್ಕ ವಯಸ್ಸಿಗೆ. ನಮಗೇನು ಹೆಣ್ಮಗು ಇದ್ರೆ ಭಾರ ಅಪ್ಪ, ಬೇಗ ಏನು ಮೆಚೂರ್ ಆಗಿದ ತಕ್ಷಣ ಮದುವೆ ಮಾಡಿಬಿಡ್ಬೇಕು, 16 ವರ್ಷಕ್ಕೆ ಮದುವೆ ಮಾಡಿಬಿಡ್ತಾರೆ. ದಯಮಾಡಿ ಆ ಥರ ಎಲ್ಲ ಮಾಡೋಕೆ ಹೋಗಬೇಡಿ. ಆ ಥರ ಎಲ್ಲ ಮಾಡೋದ್ರಿಂದ ಈಗೇನು ಕಾನೂನಲ್ಲಿ ಭಾರಿ ಶಿಕ್ಷೆಗಳು ಸಹ ಇದ್ದಾವೆ. ದಯಮಾಡಿ ಅರ್ಥ ಮಾಡಿಕೊಂಡು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ದಯಮಾಡಿ ಮಕ್ಕಳಿಗೆ ಮದುವೆ ಮಾಡೋದಾಗಲಿ ಕಡಿಮೆ ವಯಸ್ಸಿಗೆ ಮದುವೆ ಮಾಡೋದು ಬೇಡ, ಮದುವೆ ಮಾಡಬಾರ್ದು. ಮತ್ತು ಸ್ಕೂಲಲ್ಲಿ ಮಕ್ಕಳು ಯಾವ ರೀತಿ ಇರಬೇಕು ಅನ್ನೋದನ್ನ ಮತ್ತು ಯಾವ ರೀತಿ ಇರ್ತಾರೆ ಅನ್ನೋದನ್ನ ಫಾಲೋ ಮಾಡಬೇಕು. ಮತ್ತು ಸ್ಕೂಲಿಂದ ಮಕ್ಕಳು ಬಂದಮೇಲೆ ಏನು ಮಾಡ್ತಿದ್ದಾರೆ, ಮತ್ತು ಬುಕ್ಸ್ ಚೆಕ್ ಮಾಡೋದಾಗಲಿ, ಮೊಬೈಲ್ ಚೆಕ್ ಮಾಡೋದಾಗಲಿ, ಮೊದಲನೇದಾಗಿ ಮೊಬೈಲ್ ಕೊಡೋದು ತಪ್ಪು. ಮೊಬೈಲ್ನ ಅನಿವಾರ್ಯವಾಗಿ ಕೊಡಬೇಕಾಗುತ್ತೆ. ಕೆಲಸಕ್ಕೆ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಮತ್ತು ಬೇರೆ ಬೇರೆ ಈಗ ಎಲ್ಲ ಮೆಟೀರಿಯಲ್ಸ್ ಇರುತ್ತೆ ಮೊಬೈಲಲ್ಲಿ. ಯಾವ ರೀತಿ ಅದನ್ನು ಯೂಸ್ ಮಾಡ್ಕೊಬೇಕು ಅನ್ನೋದು ತಪ್ಪು ಗೊತ್ತಿರಬೇಕು. ಮತ್ತು ನೋಡ್ತಾ ಇರಬೇಕು, ಫಾಲೋ ಅಪ್ ಇರಬೇಕು, ಮತ್ತು ಅಬ್ಸರ್ವೇಷನ್ ಇರಬೇಕು. ನಮ್ಮ ಮಕ್ಕಳು ಏನು ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಅದೇ ರೀತಿಯಾಗಿ ಈಗ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯ ಮೇಲೆ ದೌರ್ಜನ್ಯ ಈಗ ಹೇಳಿದ್ದು ಆಲ್ರೆಡಿ. ಈಗ ಏನಾಗುತ್ತೆ ಅಂದರೆ, ಈಗ ತಾವು ಕೆಲಸಗಳಿಗೆ ಗಾರ್ಮೆಂಟ್ಸ್ ಹೋಗ್ತೀರಾ, ಯಾರೋ ಸೂಪರ್ವೈಸರ್ ಇರ್ತಾನೆ, ನಿಮಗೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೋಟೇಷನ್ಗೆ ಅವಕಾಶ ಹೆಚ್ಚಿರುತ್ತೆ. ಯಾಕಂದರೆ ಇಲ್ಲಿ ತಾವು ಈ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಓದಿರೋ ಸಂಖ್ಯೆ ಕಡಿಮೆ ಇದೆ. ಈಗ ತಮ್ಮನ್ನು ಈಸಿಯಾಗಿ ತಮ್ಮನ್ನು ಬೇರೆ ರೀತಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಜಾಸ್ತಿ ಇದೆ. ಯಾಕಂದರೆ ನಾವು ಅಷ್ಟು ನಾಲೆಡ್ಜ್ ಕಡಿಮೆ ಇರುತ್ತೆ ಅನ್ನೋ ಉದ್ದೇಶ ಅನಿಸುತ್ತೆ. ಅದೇ ರೀತಿಯಾಗಿ ಈಗ ನಮ್ಮ ಮುಂದಿನ ಲಕ್ಷ್ಮೀನಾರಾಯಣ ಸರ್ ಸೈಬರ್ ಕ್ರೈಮ್ ಬಗ್ಗೆ ಹೇಳ್ತಾರೆ. ಚಿಕ್ಕದಾಗಿ ಹೇಳಿದರೆ, ಈಗ ಸೈಬರ್ ಕ್ರೈಮಲ್ಲಿ ಈಗ ನಮ್ಮ ಫೋಟೋ ಒಂದು ಸಿಕ್ಕರೆ ಸಾಕು, ಅದನ್ನು ಮಾರ್ಕ್ ಮಾಡ್ಬೋದು ಮತ್ತು ಅದನ್ನು ಕಳಿಸಿ ನಮಗೆ ಬೆದರಿಕೆ ಹಾಕ್ಬೋದು. ಇಲ್ಲ ಅಲ್ಲಿ ಬರಬೇಕು ಇಲ್ಲಿ ಬರಬೇಕು ಗೊತ್ತಿಲ್ಲ ಅಂದರೆ ನಿಮ್ಮ ಈ ಫೋಟೋನ ಅಲ್ಲಿ ಕಳಿಸ್ತೀನಿ ಇಲ್ಲಿ ಕಳಿಸ್ತೀನಿ, ತಮ್ಮ ಸಂಬಂಧಿಕರಿಗೆ ಸ್ನೇಹಿತರಿಗೆ ಕಳಿಸ್ತೀನಿ ಅಂತ ಎದುರಿಸ್ತಾರೆ. ಮತ್ತು ನಿಮ್ಮನ್ನು ಬೇರೆ ಕಡೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೋಟೇಷನ್ ಮಾಡ್ತಾರೆ. ಈ ರೀತಿ ಏನು ಸಮಸ್ಯೆಗಳಿದ್ದಾವೆ ತಮಗೆ ಮಹಿಳೆಯರಿಗೆ, ಮನೆಯಲ್ಲಾಗಿರ್ಬೋದು, ಕೆಲಸದ ಸ್ಥಳದಲ್ಲಾಗಿರ್ಬೋದು, ಶಾಲಾ ಕಾಲೇಜಲ್ಲಾಗಿರ್ಬೋದು, ತಮ್ಮ ಕಾರ್ಖಾನೆ
ಆಗಿರ್ಬೋದು, ತಾವು ಕೆಲಸ ಮಾಡುವಂಥ ಸ್ಥಳಗಳಾಗಿರ್ಬೋದು, ಈ ರೀತಿ ಏನಾದರೂ ಸಮಸ್ಯೆ ಇದೆ. ಈಗ ಒಂದು ನಮ್ಮ ಜನ ಸರ್ಕಾರ ಒಂದು ಪಡೆಯನ್ನು ಶುರು ಮಾಡಿದೆ, ಅಕ್ಕ ಪಡೆ ಅಂತ. ಅದರ ನಂಬರು, ಅದರ ಕಾಲ್ ನಂಬರು, ಟೋಲ್ ಫ್ರೀ ನಂಬರ್ ಇದೆ 181 ನಂಬರ್ ಇದೆ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಯಾವಾಗಲೂ 112, ನಮಗೆಲ್ಲ ಗೊತ್ತಿದೆ, 112 ಬಗ್ಗೆ ವ್ಯಾಪಕವಾಗಿ ಪ್ರಚಾರ ಆಗಿದೆ, ಎಲ್ಲರಿಗೂ ಗೊತ್ತಿದೆ ಅನಿಸುತ್ತೆ. ಈಗ 181 ಹೊಸದಾಗಿ ಮಾಡಿದ್ದಾರೆ. ಮತ್ತು ಮಕ್ಕಳ ಸಹಾಯ ಮಾಡಿ 1098, ಇದನ್ನೆಲ್ಲ ನೆನ್ಪಿಟ್ಕೊಬೇಕು. ಯಾವುದೇ ಸಮಸ್ಯೆ ಇದೆ ಈಗ ಅದನ್ನು ನಿಮ್ಮ ಜವಾಬ್ದಾರಿ ತಗೊಂಡು ಹೇಳಬೇಕು. ಅಕ್ಕಪಕ್ಕದ ಸಮಸ್ಯೆ ಆಗ್ತಾ ಇರುತ್ತೆ, ನಮ್ಮನೇಲಿ ಸಮಸ್ಯೆ ಇಲ್ಲ ಅನ್ನೋದನ್ನು ಮರೆತು ನಿಮ್ಮದೇ ಸಮಸ್ಯೆ ರೀತಿಯಲ್ಲಿ ಒಂದು ಅಟ್ಲೀಸ್ಟ್ ಫೋನ್ ಮಾಡಬೇಕು. ಯಾವುದೇ ರೀತಿ ಕಂಪ್ಲೇಂಟ್ ಇನ್ಫಾರ್ಮೇಷನ್ ಕೊಡ್ತಾರೆ, ಅವರ ಮಾಹಿತಿಯನ್ನು ಬಹಿರಂಗ ಮಾಡೋದಿಲ್ಲ, ತಮ್ಮ ಮತ್ತೆ ಏನು ತೊಂದರೆ ಇರೋದಿಲ್ಲ. ದಯಮಾಡಿ ತಮ್ಮ ಹೆಣ್ಮಕ್ಳಾಗಲಿ ಮಕ್ಕಳಿಗಾಗಲಿ ಏನಾದರೂ ಸಮಸ್ಯೆ ಇದೆ, ಒಂದು ಸಮಾಜದ ವ್ಯಕ್ತಿಯಾಗಿ ಸಮಾಜದ ಕಳಕಳಿಯನ್ನು ಉಳಿಸ್ಕೊಳ್ಳೋ ರೀತಿಯಲ್ಲಿ ತಾವು 112 ಹೆಣ್ಮಕ್ಳ ಸಮಸ್ಯೆ 181 ಹೊಸ ಆಗಿದೆ. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಹೊಸ ಒಂದು ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಅಧಿಕಾರಿ ಇದ್ದಾರೆ, ಮತ್ತು ಅದಕ್ಕೆ ಸಿಬ್ಬಂದಿಯವರು ಸಹ ನೇಮಕ ಮಾಡಿದ್ದಾರೆ. ಅದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಸಾಹೇಬ್ ಹೇಳ್ತಾರೆ, ಮತ್ತು ಪಡೆಯೋರಿದ್ದಾರೆ, ಡೀಟೇಲ್ಸ್ ಕೊಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಮಾತಾಡಲಿಕ್ಕೆ ನಮ್ಗೆ ಅವಕಾಶ